ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಂಬ ಪಾಠದಲ್ಲಿ 1813ರ ಚಾರ್ಟರ್ಡ್ ಆಕ್ಟ್ ಕಾಯ್ದೆ, 1833ರ ಚಾರ್ಟರ್ಡ್ ಆಕ್ಟ್ ಕಾಯ್ದೆ, ಹಾಗೆಯೇ ಭಾರತ ಸರ್ಕಾರದ ಕಾಯ್ದೆ 1858, ಭಾರತ ಸರ್ಕಾರದ ಕಾಯ್ದೆ 1935, ಈ 4 ಪ್ರಮುಖ ಕಾಯ್ದೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ನಮ್ಮ ಈ ಪ್ರಯತ್ನ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾರ್ಟರ್ಡ್ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ 1813. ಇದರ ಪ್ರಮುಖ ಲಕ್ಷಣಗಳನ್ನು ಗಮನಿಸುವುದಾದರೆ, ಭಾರತದಲ್ಲಿ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡುವಂಥ ಅವಧಿಯನ್ನು ವಿಸ್ತರಿಸಲಾಯಿತು. ಎರಡನೆಯದಾಗಿ, ಈ ಒಂದು ಕಾಯ್ದೆ ಜಾರಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಒಂದು ಹೋರಾಟ ನಡೆಯುತ್ತೆ ಬ್ರಿಟಿಷರಿಂದ. ಏನಪ್ಪ ಅಂದರೆ, ಕೇವಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ವ್ಯಾಪಾರವನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡಬೇಡಿ, ಇಚ್ಛೆ ಉಳ್ಳಂತಹ ಎಲ್ಲರಿಗೂ ಸಮೇತ ಮುಕ್ತ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಹೋರಾಟ ನಡೆದಿರುತ್ತೆ. ಅದರಂತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊರತುಪಡಿಸಿ ಇನ್ನುಳಿದ ಇಚ್ಛೆ ಉಳ್ಳ ವ್ಯಕ್ತಿಗಳಿಗೆಲ್ಲರಿಗೂ ಸಮೇತ ಅನುಮತಿ ಮತ್ತು ಹೊಸ ಪರವಾನಗಿಯನ್ನು ನೀಡಲಾಯಿತು. ಅದಕ್ಕೆ ಕಾರಣವಾಗಿದ್ದು ಚಾರ್ಟರ್ಡ್ ಆಕ್ಟ್ ಕಾಯ್ದೆ. ಇನ್ನು ಬಹುಮುಖ್ಯವಾಗಿ ಭಾರತದಲ್ಲಿ ಶಿಕ್ಷಣವನ್ನು ಕೊಡುವ ಸಲುವಾಗಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಆಗಮಿಸಿರ್ತವೆ. ಇವರ ಮೂಲ ಉದ್ದೇಶ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಂಥದ್ದು. ಇವರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದು ಚಾರ್ಟರ್ಡ್ ಆಕ್ಟ್ ಕಾಯ್ದೆ. ಇದರಂತೆ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರುವುದರ ಜೊತೆಗೆ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಸ್ಥೆಗಳನ್ನು ತೆರೆಯೋದರ ಮೂಲಕ ತಮ್ಮದೇ ಆದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ತು ಚಾರ್ಟರ್ಡ್ ಆಕ್ಟ್ನ ಕಾಯ್ದೆ. ಅಲ್ಲದೇನೆ ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವುದು, ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ನಿಗದಿಗೊಳಿಸಲಾಯಿತು ವಾರ್ಷಿಕವಾಗಿ. ಇದು ಕೂಡ ಚಾರ್ಟರ್ಡ್ ಆಕ್ಟ್ ಕಾಯ್ದೆಯಲ್ಲಿ ಭಾರತೀಯರ ಶಿಕ್ಷಣ ಆರಂಭವಾಗಲಿಕ್ಕೆ ಕಾರಣವಾದಂಥ ಅಂಶಗಳಲ್ಲಿ ಇದು ಸಹ ಒಂದು ಆಗಿದೆ. 1833ರ ಚಾರ್ಟರ್ ಕಾಯ್ದೆ, ಇದರ ಪ್ರಮುಖ ಲಕ್ಷಣಗಳನ್ನು ಗಮನಿಸುವುದಾದರೆ, ಇಲ್ಲಿಯೂ ಸಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡುವಂತಹ ಪರವಾನಗಿಯನ್ನು ಮುಂದಿನ 20 ವರ್ಷಗಳ ಅವಧಿಗೆ ವಿಸ್ತರಣೆಯನ್ನು ಮಾಡಲಾಯಿತು. ಎರಡನೆಯದಾಗಿ, ಬಂಗಾಳದ ಗವರ್ನರ್ ಆಗಿದ್ದಂತಹ ಅಧಿಕಾರಿಯನ್ನು ಭಾರತದ ಗವರ್ನರ್ ಜನರಲ್ ಎಂದು ನೇಮಕ ಮಾಡಲಾಯಿತು. ಭಾರತದ ಎಲ್ಲ ವ್ಯಾಪಾರ ಸಂಬಂಧಿತ ಅಧಿಕಾರ ಗವರ್ನರ್ ಜನರಲ್ ಅಧೀನಕ್ಕೆ ವಹಿಸಲಾಯಿತು. ಅಂದರೆ ಭಾರತದಲ್ಲಿ ಯಾವುದೇ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ನಿರ್ಣಯವನ್ನು ಗವರ್ನರ್ ಜನರಲ್ಗೆ ನೇಮಿಸಲಾಯಿತು. ಎಲ್ಲ ರಾಜತಾಂತ್ರಿಕ ನಿರ್ಧಾರವನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ನೋಡಿಕೊಳ್ಳುತ್ತಿತ್ತು. ಈ ಹಿಂದೆ ತಿಳಿಸಿದಂತೆ ಬ್ರಿಟಿಷರಿಗೆ ಕೇಂದ್ರ ಸರ್ಕಾರವಾಗಿ ಕಾರ್ಯನಿರ್ವಹಿಸಿದ್ದು ಬಂಗಾಳ ಪ್ರಾಂತ್ಯ. ಅಲ್ಲಿಯ ಗವರ್ನರ್ ಜನರಲ್ ಏನಿದ್ದ, ಆತನೇ ರಾಜತಾಂತ್ರಿಕ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಂತಿಮ ವ್ಯಕ್ತಿ ಆಗಿರುತ್ತಿದ್ದ. ಅಲ್ಲದೇನೆ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ, ಇನ್ನುಳಿದಂತಹ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಮುಕ್ತ ವ್ಯಾಪಾರ ಪರವಾನಗಿಯನ್ನು ಸಮೇತ ಈ ಒಂದು ಕಾಯ್ದೆಯ ಮೂಲಕ ರೂಪಿಸಲಾಯಿತು. ಧರ್ಮ, ಜಾತಿ, ಬಣ್ಣದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ ಎಂಬ ನಿರ್ಧಾರವನ್ನು 1833ರ ಚಾರ್ಟರ್ ಕಾಯ್ದೆ ಶಿಫಾರಸನ್ನು ಮಾಡಿತು. ಅಲ್ಲದೇನೆ ಯಾವುದಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆ ಏನಿರುತ್ತೆ, ಆ ಕಾರ್ಯಾಂಗ ಸಭೆಯಲ್ಲಿ ಒಮ್ಮತ ಮೂಡದಿದ್ದಾಗ ಅದರ ಬಹುಮತವನ್ನು ತಿರಸ್ಕರಿಸುವಂತಹ ಅಧಿಕಾರ ಗವರ್ನರ್ ಜನರಲ್ಗೆ ಇರ್ತಾ ಇತ್ತು. ಆದರೆ ಆತ ತನ್ನ ಕಾರಣವನ್ನು ಲಿಖಿತ ರೂಪದಲ್ಲಿ ನೀಡಬೇಕಾಗಿತ್ತು. ಇಂತಹ ಪ್ರಮುಖ ಅಂಶಗಳನ್ನು 1833ರ ಚಾರ್ಟರ್ ಕಾಯ್ದೆಯಲ್ಲಿ ಸೇರಿಸುವ ಮೂಲಕ ಬ್ರಿಟಿಷರು ಇನ್ನಷ್ಟು ಭಾರತದಲ್ಲಿ ಬಲಿಷ್ಠರಾಗೋದಕ್ಕೆ ಕಾರಣರಾದರು. ಮುಂದಿನ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ 1858.
ಇದು ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಕಾಲಘಟ್ಟದಲ್ಲಿ ಜಾರಿಗೆ ಬಂದಂತಹ ಅತ್ಯಂತ ಪ್ರಮುಖ ಕಾಯ್ದೆ ಎಂದರೆ ತಪ್ಪಾಗಲಾರದು. ಈ ಒಂದು ಕಾಯ್ದೆ ಜಾರಿಗೆ ಬರಲಿಕ್ಕೆ ಬಹುಮುಖ್ಯವಾದಂತಹ ಕಾರಣವಾಗಿದ್ದು ನಮಗೆಲ್ಲ ತಿಳಿದಿರುವಂತೆ 1857ರಲ್ಲಿ ಭಾರತದಲ್ಲಿ ಜರುಗಿದಂತಹ ಸಿಪಾಯಿ ದಂಗೆಯ ಪರಿಣಾಮ. ಮಂಗಲ ಪಾಂಡೆಯಿಂದ ಆರಂಭವಾಗಿ ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಆರಂಭವಾಗುತ್ತೆ. ಇದನ್ನು ಹತ್ತಿಕ್ಕುವಲ್ಲಿ ಬ್ರಿಟಿಷರು ಯಶಸ್ವಿ ಆಗ್ತಾರೆ. ಆದರೆ ಇದರ ಪರಿಣಾಮಗಳು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಕಾರಣವಾಗುತ್ತೆ. ಜಾರಿಗೆ ಬಂದ ವರ್ಷ ನವೆಂಬರ್ 1, 1858. ಇದನ್ನು ಜಾರಿ ಮಾಡಿದವರು ನೇರವಾಗಿ ಬ್ರಿಟಿಷ್ ರಾಣಿಯಾಗಿದ್ದಂತಹ ವಿಕ್ಟೋರಿಯಾ. ಏನಿದರ ಪ್ರಮುಖ ಲಕ್ಷಣಗಳು ಅಂತ ನೋಡೋದಾದ್ರೆ, ಇಲ್ಲಿಯವರೆಗೆ ಭಾರತದಲ್ಲಿ ತನ್ನ ಅಧಿಕಾರವನ್ನು ನಡೆಸ್ತಾ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಕಾಯ್ದೆಯ ಮೂಲಕ ತನ್ನ ಆಡಳಿತವನ್ನು ಕೊನೆಗಾಣಿಸಿಕೊಳ್ಳುತ್ತೆ. ಅಂದರೆ ಇಲ್ಲಿ ರಾಣಿಯು ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪ್ತಿಗೆ ಇದ್ದಂತಹ ಅಧಿಕಾರವನ್ನು ಮುಕ್ತಾಯಗೊಳಿಸಿ ಭಾರತದ ಆಡಳಿತವನ್ನು ನೇರವಾಗಿ ಬ್ರಿಟನ್ ರಾಣಿಯ ಅಧೀನಕ್ಕೆ ತರಲಾಯಿತು. ಹಾಗಾದರೆ ಪ್ರಮುಖ ಕೇಂದ್ರ ಸರ್ಕಾರವಾಗಿ ಈಗ ಇಂಗ್ಲೆಂಡಿನಲ್ಲಿ ನಿರ್ಧಾರಗಳು ಭಾರತಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ವು. ಗವರ್ನರ್ ಜನರಲ್ ಹುದ್ದೆಯ ಬದಲಾಗಿ ಭಾರತಕ್ಕೆ ವೈಸ್ರಾಯ್ ಎನ್ನುವಂತಹ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಈತ ನೇರವಾಗಿ ರಾಣಿಯಿಂದ ನೇಮಕವಾಗಿ ಭಾರತಕ್ಕೆ ಬರ್ತಾ ಇದ್ದ. ಅಲ್ಲದೆ ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರು ಭಾರತದ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇಂಗ್ಲೆಂಡಿನಲ್ಲಿದ್ದಂತಹ ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರು ಭಾರತದಲ್ಲಿ ಜಾರಿಗೆ ತರುವಂತಹ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಅಲ್ಲಿ ಮೊದಲು ಚರ್ಚೆ ಮಾಡಿ ಅದರಂತೆ ಭಾರತದಲ್ಲಿ ಆಡಳಿತವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಲಾಯಿತು. ರಾಣಿಯ ಅಧೀನ ಅಧಿಕಾರಿಯಾಗಿ ವೈಸ್ರಾಯ್ ಭಾರತಕ್ಕೆ ಆಗಮಿಸಿ ಅಲ್ಲಿಯ ಕಾನೂನುಗಳನ್ನು ಭಾರತದಲ್ಲಿ ಜಾರಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡಲಾಯಿತು. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟ. ಭಾರತ ಸರ್ಕಾರದ ಕಾಯ್ದೆ 1858. 1935ರ ಭಾರತ ಸರ್ಕಾರದ ಕಾಯ್ದೆ. ಇದು ಅತ್ಯಂತ ಪ್ರಮುಖ ಕಾಯ್ದೆ. ಬ್ರಿಟಿಷರು ಜಾರಿಗೆ ತಂದದ್ದು ಭಾರತದಲ್ಲಿ. ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾದ ಕಾಯ್ದೆ ಅಂತಲೂ ಇದನ್ನು ಕರೀತಾರೆ. 1928ರಲ್ಲಿ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಿರ್ತಾರೆ. ಅದನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಮೋತಿಲಾಲ್ ನೆಹರೂರವರ ವರದಿಯ ಪ್ರಕಾರ ಅವರು ಕೇಳಿಕೊಂಡಂತಹ ಬೇಡಿಕೆ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನು ನೀಡಬೇಕು ಅನ್ನುವುದಾಗಿತ್ತು. ಅದರಂತೆ 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ಬರುತ್ತೆ. ಇದರ ಪ್ರಮುಖ ಲಕ್ಷಣಗಳನ್ನು ಗಮನಿಸುವುದಾದರೆ, ಅಖಿಲ ಭಾರತ ಒಕ್ಕೂಟ ರಚನೆಗೆ ಶಿಫಾರಸನ್ನು ಮಾಡಲಾಗಿರುತ್ತೆ. ಅಖಿಲ ಭಾರತ ಒಕ್ಕೂಟ ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು ಮತ್ತು ಆಶ್ರಿತ ರಾಜರನ್ನೊಳಗೊಂಡಂತಹ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ರಚನೆ ಮಾಡಬೇಕು ಅನ್ನುವಂಥ ಶಿಫಾರಸ್ಸಾಗಿತ್ತು. ಎರಡನೇದಾಗಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಬೇಕು. ಅಂದರೆ ಬ್ರಿಟಿಷ್ ಸರ್ಕಾರದ ಜೊತೆಗೆ ಭಾರತೀಯ ಪ್ರಾಂತ್ಯಗಳಿಂದ ಗೆದ್ದಿರುವಂಥ ವ್ಯಕ್ತಿಗಳ ಒಳಗೊಂಡಂತಹ ಸರ್ಕಾರದ ಪದ್ಧತಿಯನ್ನು ಜಾರಿಗೆ ತರಬೇಕು. 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಭಾರತದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಶಿಫಾರಸನ್ನು ಕೂಡ 1935ರ ಕಾಯ್ದೆ ಒಳಗೊಂಡಿತ್ತು. ಕೊನೆಯದಾಗಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡಬೇಕು ಅನ್ನುವಂತಹ ಮುನ್ಸೂಚನೆಯನ್ನು ಸಮೇತ ಈ ಒಂದು ಕಾಯ್ದೆಯ ಮೂಲಕ ನೀಡಲಾಯಿತು. ಹೀಗಾಗಿ ಭಾರತದಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇರಬಹುದು, ಕ್ವಿಟ್ ಇಂಡಿಯಾ ಆ್ಯಕ್ಟ್ ಇರಬಹುದು, ಹಾಗೆಯೇ ಚಾರ್ಟರ್ಡ್ ಆ್ಯಕ್ಟ್ ಇರಬಹುದು, 1858ರ ಭಾರತ ಸರ್ಕಾರದ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆಗಳು ಭಾರತದಲ್ಲಿ ಆಡಳಿತವನ್ನು ನಡೆಸುವಂಥ ಬ್ರಿಟಿಷರ ಜೊತೆಗೆ ಹಲವಾರು ಬದಲಾವಣೆಗಳಿಗೂ ಸಮೇತ ಕಾರಣವಾದವು. ಸ್ನೇಹಿತರೆ, ಇದಾಗಿತ್ತು ನಮ್ಮ 3ನೇ ಅಧ್ಯಾಯದ ಕೊನೆಯ ವಿಡಿಯೋ. ನಮ್ಮ ಈ ಒಂದು ಪ್ರಯತ್ನ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ವಿಡಿಯೋವನ್ನು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಶೀಘ್ರದಲ್ಲಿ ಮುಂದಿನ ವಿಡಿಯೋವನ್ನು ತಮಗಾಗಿ ತರಲಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.